ಅಣ್ಣ, ನೀನ್ ಮಾಡ್ತಿರೋದು ನಿನಗೆ ಸರಿ ಅನ್ಸ್ತಿದ್ಯಾ? ಏನೋ ಜಗಳ ಮಾಡಕ್ಕೆ ಬಂದಿರೋ ಆಗಿದೆ. ಜಗಳ ಆಡೋ ಮನ್ಸು ನನಗಿಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಆದ್ರೆ ನಿನ್ನ ಅಪ್ಪನ ಹತ್ರ ನಡ್ಕೋತಾ ಇರೋ ರೀತಿ ನನಗೊಂಚೂರು ಸರಿ ಅನಿಸ್ತಿಲ್ಲ. ಯಾಕೆ ಪದೇ ಪದೇ ಅವ್ರಿಗೆ ಅವಮಾನ ಮಾಡ್ತಿದ್ಯಾ? ಅಂತ ತಪ್ಪು ಏನ್ ಮಾಡಿದ್ದಾರೆ ಅವರು? ಈಗ ನಾನು ಏನು ಹೇಳಿದೆ ಅಂತ ಹೀಗೆ ಮಾತಾಡ್ತಿದ್ಯಾ? ಇರೋದನ್ನ ತಾನೇ ಹೇಳಿದ್ ನಾನು, ಇಲ್ಲದೆ ಇರೋದನ್ನ ಏನಾದ್ರು ಹೇಳಿದ್ನಾ? ಹೇಳಬೇಕು ರೀ, ಆದರೆ ಎದೆ ಮೇಲೆ ಒದ್ದೋರ್ ಥರ ಹೇಳಬೇಕಾಗಿಲ್ಲ. ಇವತ್ತು ಮತ್ತೆ ನಿಮ್ಮಿಂದಾಗಿ ಅವರು ತಿಂಡಿ ತಿಂದೆ ಎದ್ದು ಹೋದ್ರು. ಅಯ್ಯೋ, ನಾನೇನು ಅವ್ರಿಗೆ ತಿಂಡಿ ತಿನ್ಬೇಡಿ ಅಂತ ಹೇಳಿದ್ನಾ? ಅವ್ರಾಗವ್ರು ಎದ್ದೋದ್ರೆ ನಾನೇನು ಮಾಡಲಿ? ಅದನ್ನೆಲ್ಲ ಯಾರೂ ಹೇಳಬೇಕಾಗಿಲ್ಲ ರೀ. ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಂತ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ಕೆಲಸ ನೋಡೋ. ಅದಕ್ಕೆ ಬಾಯಿ ಮುಚ್ಚೋ ಅವಶ್ಯಕತೆ ಇಲ್ಲ ಅಣ್ಣ. ನೀನು ಮೊದಲು ಸರಿಯಾಗಿ ಮಾತಾಡೋದನ್ನ ಕಲ್ತ್ಕೋ. ನೀನು ಹೀಗೆ ಮಾತಾಡೋದನ್ನ ಅಮ್ಮ ಏನಾದ್ರೂ ಕೇಳಿಸ್ಕೊಳ್ತಿದ್ರೆ ಸುಮ್ಮನೆ ಇರ್ತಿದ್ರಾ ಹೇಳು? ಇಷ್ಟೆಲ್ಲ ನೋವು ಕೊಡ್ತಿರೋದು ನಾನಲ್ಲ, ನೀನು. ಇಷ್ಟೆಲ್ಲ ಅನಾಹುತ ಕಾರಣ ನೀನು ಅನ್ನೋದನ್ನ ಮರೆತು ಈಗ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ಯಾ. ಮಾಡೋದೆಲ್ಲ ಮಾಡಿಬಿಟ್ಟು ನೀನು ಹೀಗೆ ಮಾತಾಡದೆ ಹಾಗೆ ಮಾತಾಡದೆ ಅಂತ ನನಗೆ ಉಪದೇಶ ಕೊಡ್ತಿದ್ಯಾ. ನಾನು ನಿನಗಾಗಿರೋ ಅನ್ಯಾಯನ ಸರಿ ಮಾಡಬೇಕು ಅಂತ ಒದ್ದಾಡ್ತಿದ್ದೀನಿ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀನು ನನ್ನನ್ನೇ ತಪ್ಪು ಅಂತ ಹೇಳ್ತಿದ್ಯಲ್ಲ. ಹೇಳಬೇಕು ರೀ, ಹೇಳೋದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ. ಇಷ್ಟು ವಯಸ್ಸಾದ್ಮೇಲೆ ನಾಲ್ಗೆನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಬಾಯಿದೆ ಅಂತ ಮನ್ಸಿಗೆ ಬಂದದ್ದನ್ನ ಮಾತಾಡಿದ್ರೆ ಬೇರೆಯವ್ರ ಮನ್ಸಿಗೂ ನೋವಾಗತ್ತೆ, ಮನೆ ವಾತಾವರಣ ಹಾಳಾಗತ್ತೆ. ಏನ ನೀನು ಅವ್ರ ಜೊತೆ ಸೇರ್ಕೊಂಡು ನೀನು ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟೆ? ಯಾರ ಜೊತೆ ಸೇರ್ಕೊಂಡು ನಾನೀ ಮಾತಾಡ್ತಾ ಇಲ್ಲ ರೀ. ನನ್ನ ಕಣ್ಣಿಗೆ ಕಂಡಿರೋದನ್ನೇ ಹೇಳ್ತಿರೋದು. ನಮಗೂ ಒಬ್ಬ ಮಗ ಇದ್ದಾನೆ. ನೀವು ಈ ರೀತಿ ಆಡೋದನ್ನ ನೋಡಿ ಅವನು ಕಲಿತಾನೆ, ಇದನ್ನೇ ಸರಿ ಅಂತನೂ ಅನ್ಕೋತಾನೆ. ಇತ್ತೀಚೆಗೆ ನೀವು ನಮ್ಮ ಮನೆಯವ್ರ ಜೊತೆ ನಡ್ಕೊಳ್ತಾ ಇರೋ ರೀತಿ ನನಗೊಂಚೂರು ಇಷ್ಟ ಆಗ್ತಾ ಇಲ್ಲ. ನೀವು ನಮ್ಮೆಲ್ಲರ ಜೊತೆ ಹೇಗೆ ನಡ್ಕೋತಾ ಇದ್ದೀರಾ ಅನ್ನೋದನ್ನ ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ಳಿ. ನಾನು ಮಾಡ್ತಿರೋದು ಸರಿಯಾಗಿದೆ ಕಣೆ. ನಾನು ಹೇಳ್ತಿರೋದ್ರಿಂದ ನಿಮ್ಗೆಲ್ಲ ನೋವಾಗ್ಬೋದು, ಆದ್ರೆ ನನಗೆಷ್ಟು ನೋವಾಗಿರ್ಬೋದು ಅಂತ ನೀವು ಯೋಚನೆ ಮಾಡ್ತೀರಾ? ಇವಳಿಗೆ ತಾಳಿ ಕಟ್ಟಿರೋ ವಿಷಯ ನಮ್ಮ ಮನೆ ಬಿಟ್ಟು ಹೊರಗಡೆಯವ್ರಿಗೆ ಗೊತ್ತಾದ್ರೆ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ ಹೊರಗಡೆ? ಹೇಳ. ಅನ್ಕಂಡೆ ಭಾವನವ್ರಿಗೆ ತೊಂದರೆ ಆಗಿರೋದಕ್ಕೆ ಇವರಲ್ಲಿ ಬಂದಿರೋದು ಅಂತ. ಏನಪ್ಪ ಸಮಸ್ಯೆ? ಏನಪ್ಪ ಇವರು ಭಾವನೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ? ಆಕ್ಸಿಡೆಂಟ್ ವಿಷಯ ಏನಾದರೂ ಇವ್ರಿಗೆ ಗೊತ್ತಾಗೋಯ್ತಾ? ಅದನ್ನು ಕೇಳೋಕ್ಕೆ ಅಂತಲೇ ಇಲ್ಲಿಗೆ ಏನಾದರೂ ಬಂದಿದ್ದಾರಾ? ನಿಮ್ಮ ಮಗಳಿಗೆ ಸಂಬಂಧಪಟ್ಟಿದ್ದ ಅಂತ ಇದಾನಾಯ್ತು ಬೀಗ್ರೆ? ನಮ್ಮ ಭಾವನ ಜೀವನ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಬೀಗ್ರೆ. ಅವಳು ಅನುಭವಿಸ್ತಾ ಇರೋ ನೋವನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಅವಳು ಒಬ್ಬರು ಕೇಳಿ ಬಯಸಿದಂಥ ಹುಡುಗಿ ಅಲ್ಲ. ಆದರೆ ಆ ದೇವರು ಯಾಕೆ ಅವಳ ಜೀವನದ ಜೊತೆ ಹಿಂಗೆ ಆಟ ಆಡ್ತಾ ಇದ್ದಾನೋ ಗೊತ್ತಿಲ್ಲ. ಯಾರೋ ಮಾಡಿದ ತಪ್ಪಿಗೆ ನನ್ನ ಮಗಳ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಇದ್ರೆ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ವಿಷಯ ತುಂಬ ಗಂಭೀರವಾಗಿದೆ ಅನಿಸುತ್ತೆ. ನೋಡಿ, ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ಅದೇನು ಅಂತ ಹೇಳ್ಬಿಡಿ. ಒಂದು ಹೆಣ್ಣು ಮಗಳು ಭಾಳ ಹಿಂಗೆ ಆಯ್ತದೆ ಅಂದರೆ ನನ್ನ ಕೈಲಿ ಅದನ್ನೆಲ್ಲ ಸಹಿಸ್ಕೊಂಡಿರೋಕ್ಕಾಗಲ್ಲ. ಅದೇನಾಯ್ತು ಅಂತ ಹೇಳ್ಬಿಡಿ. ನಮ್ಮ ಭಾವನನ ಕುತ್ತಿಗೆಗೆ ಯಾರೋ ತಾಳಿ ಕಟ್ಬಿಟ್ಟಿದ್ದಾರೆ ಬೀಗ್ರೆ. ಏನ ತಲೆಗೆಲೆ ಕೆಟ್ಟಿದ್ಯಾ ನಿನ್ಗೆ? ಯಾಕೆ ನಾನು ತಡೀತಿದ್ಯಾ? ಏನೋ ಹೇಳ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ.
ಅದು ನೀವು ಮಾವನ ಹತ್ರ ಹಂಗೆಲ್ಲ ಮಾತಾಡ್ಬಾರ್ದಿತ್ತು ಅಂತ ಹೇಳ್ತಾವ್ರೆ. ಏನ್ ನನ್ನ ಮೇಲೆಲ್ಲ ಯುದ್ಧ ಸಾರ್ತಾ ಇದ್ದೀರಾ? ಒಬ್ಬೊಬ್ಬರಾಗೆ ಬಂದು ಬುದ್ಧಿ ಹೇಳ್ತಾ ಇದ್ದೀರಾ? ಏನ್ ಕತೆ? ನಾನು ಮಾತಾಡಿ ಸರಿಯಾಗಿಲ್ಲ ಅಂದ್ರೆ ನೀನು ಮಾತಾಡಿ ಸರಿ ಮಾಡ್ಬೇಕಾಗಿತ್ತು. ಅದು ಬಿಟ್ಟು ನನ್ನ ಮೇಲೆಲ್ಲ ಜವಾಬ್ದಾರಿ ಕಟ್ಟಿ ನೀನ್ ಹೋಗಿ ಅರ್ಶನ ಕುಂಕುಮ ಮಾರ್ಕೊಂಡು ಇದ್ಬಿಡು. ಅದ್ಯಾಕೆ ಬಾವ ಹಿಂಗೆ ಹೇಳ್ತೀರಾ? ಎಲ್ಲ ಸರಿ ಇರೋ ನೀವೇ ಹಿಂಗೆ ಹೇಳಿದ್ರೆ ಪಾಪ ಇವ್ರೇನ್ ಮಾಡ್ಬೇಕು? ಓಹೋ, ಪರವಾಗಿಲ್ಲಮ್ಮ. ಮನೆಗೆ ಬಂದು 4 ದಿನ ಆಗಿಲ್ಲ, ನನಗೇ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ಇವನು ಈ ಮನೆ ಅಂತಾನೆ, ಈ ಮನೆ ನೆಮ್ಮದಿ ಇವರಿಗೆ ಮುಖ್ಯ ತಾನೆ. ಅಂದಮೇಲೆ ಅವಳಿಗೆ ತಾಳಿ ಕಟ್ಟಿದ್ ಯಾರು ಅಂತ ನೀನು ಕಂಡುಹಿಡಿಬೇಕು. ಅದು ಬಿಟ್ಟು ಈಗ ನನ್ನ ಮೇಲೆ ಕೂಗಾಡ್ತಿದ್ರೆ ನೀನ್ ಯಾವನ ಅದನ್ನ ಕೇಳೋದಕ್ಕೆ? ಅವರು ನಮ್ಮಪ್ಪ, ನಾನು ಬಾಯಿ ಬಂದಂಗೆ ಮಾತಾಡ್ತೀನಿ. ನೀನ್ ಯಾರು, ಹೇಗೆ ಬಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ಸಲ ಈ ತರ ಎಲ್ಲ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ಅಡಿ ಹೆಚ್ಚಿಗೆ